ಹಲೋ ಎವ್ರಿವನ್, ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಾತಾಡ್ತಾ ಇರೋದು ಒಂದು ಕ್ರಿಪ್ಟೋ ಬಗ್ಗೆ. ಆ ಕ್ರಿಪ್ಟೋ ನಿಮಗೆ ಮುಂದಿನ ಬಿಟ್ಕಾಯಿನ್ ಆಗುತ್ತಾ ಅನ್ನೋದ್ರ ಬಗ್ಗೆ ಉತ್ತರವನ್ನು ಹೇಳುತ್ತೆ. ಬಿಟ್ಕಾಯಿನ್ ಸರ್ಕ್ಯುಲೇಷನ್ ಕೆಪಾಸಿಟಿ ಮತ್ತು ಈ ಕಾಯಿನ್ನ ಸರ್ಕ್ಯುಲೇಷನ್ ಕೆಪಾಸಿಟಿ ಆಲ್ ಸೇಮ್ ಆಗಿದೆ. ಬಟ್ ಎಂಡ್ ಮಾರ್ಕೆಟ್ ಕ್ಯಾಪಲ್ಲಿ ಕೂಡ ಸ್ಮಾಲ್ ಕ್ಯಾಪ್ ಆಗಿದೆ ಈ ಬಿಟ್ಕಾಯಿನನ್ನು. ಬನ್ನಿ ಅದು ಯಾವ ಬಿಟ್ಕಾಯಿನ್ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್, ನಾನು ಲೈಕ್ ಮಾಡಿರೋದು, ನನಗೆ ಪರ್ಸ್ನಲ್ ಆಗಿ ನಾನು ಅನಲೈಸ್ ಮಾಡಿಬಿಟ್ಟು ಇದು ತುಂಬ ಇಷ್ಟ ಆಗಿರೋಂಥ ಕ್ರಿಪ್ಟೋ ಆಗಿದೆ. ಸುಡ್ಯಾಂಗ್ ಅಂದರೆ ಹಿಪ್ಪೋ ಅಂತ ಒಂದು ಮೀಮ್ ಕಾಯಿನ್ ಆಗಿದೆ. ಇದು ಒಂದು ವಾರದಲ್ಲಿ 23% ಬಿದ್ದಿದೆ, ಕೆಳಗಡೆ ಬಿದ್ದಿದೆ. ಅದೇ ಒಂದು ತಿಂಗಳಲ್ಲಿ ಅರ್ಧ ಬಿದ್ದಿದೆ, ಅಂದರೆ ಸುಮಾರು 94 ಪೈಸಾಗಿ ಬಂದಿದೆ ₹1 ಶೇರು. ಸೊ ದೆನ್ ನೀವು ಯೋಚನೆ ಮಾಡ್ಬೋದು, ಒಂದೇ ವರ್ಷದಲ್ಲಿ 30%, ಬಟ್ ಆಲ್ ಟೈಮ್ ಆದರೆ 41% ಇದರಲ್ಲಿ ಹೇಳುತ್ತೆ. ಬಟ್ ಅದು ಆಲ್ರೆಡಿ ಹೈ ಇದೆ. ಸೊ ಇದು ಲೋ ಅಲ್ಲಿ ಸಿಗ್ತಕ್ಕಂಥ ಒಂದು ಕ್ರಿಪ್ಟೋ ಆಗಿದೆ. ₹1 ಒಂದು ಸಿಗುತ್ತೆ ಅಂತ ಇಟ್ಕೊಳ್ಳಿ ಸದ್ಯಕ್ಕೆ. ಸೊ ದೆನ್ ಒಂದನೇದ್ದು ಹಿಪ್ಪೋ ಆಯಿತು. ಸೆಕೆಂಡ್ ಒನ್ ನಾವು ನಿಮ್ಗೆ ಹೇಳ್ತೀನಿ. ಒಂದು ಸರ್ಚ್ ಮಾಡ್ತೀನಿ ಬಿಡಿ, ಒಂದು ನಿಮಿಷ. ಬಿಟ್ಸ್ ಕ್ರಂಚ್ ಅಂತ. ಈ ಬಿಟ್ಸ್ ಕ್ರಂಚ್ ನನಗೆ ಯಾಕೆ ಇಷ್ಟ ಆಯಿತು ಅನ್ನೋದಕ್ಕೂ ಒಂದು ಕಾರಣವನ್ನು ಹೇಳ್ತೀನಿ ನಾನು. ಬಿಟ್ಸ್ ಕ್ರಂಚ್ ₹7.79 ಪರ್ ಕ್ರಿಪ್ಟೋ ಅಂತ ಇದೆ. ಬಟ್ ಈ ಕಂಪ್ನಿಯ 1 ವೀಕ್ ರಿಟರ್ನ್ಸ್ ನೋಡಿ 11%. ಅದೇ ಒಂದು ತಿಂಗಳ ರಿಟರ್ನ್ಸ್ ನೋಡಿ, ಶಾಕ್ ಆಯಿತಾ? ಹಾಗೆ ನನಗೂ ಕೂಡ ಶಾಕ್ ಆಯಿತು. ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನೋಡಿ, ಒಂದು ವಾರದಲ್ಲಿ ನಿಮಗೆ 11% ಬಿದ್ದಿದೆ ಅಂದರೆ ಅದು ಇವಾಗ ನೀವು ಇಲ್ಲಿ ನೋಡ್ಬೋದು 1 ಇಯರಲ್ಲಿ ಯಾವ ರೀತಿ ಈ ಸ್ಟಾಕ್ನ ಪ್ರೈಸು ಇಲ್ಲಿಂದ ಇಲ್ಲಿಗೆ ಬಂದಿದೆ ಅಂತ. ಸೊ ಈ ಸ್ಟಾಕ್ ಅಂತ ಬರ್ತಾ ಇದೆ ಪದೇ. ಬಟ್ ಒಂದು ತಿಂಗಳಲ್ಲಿ 160% ರಿಟರ್ನ್ಸನ್ನು ಈ ಕಂಪ್ನಿ ಕೊಟ್ಟಿರೋದು. ಒಂದು ವರ್ಷದಲ್ಲಿ ಹೈಯೆಸ್ಟ್ ರಿಟರ್ನ್ಸನ್ನು ಕೊಟ್ಟಿಲ್ಲ, ಬಟ್ ಆಲ್ ಟೈಮಲ್ಲೂ ಕೂಡ ಹೈಯೆಸ್ಟ್ ರಿಟರ್ನ್ಸ್ ಕೊಟ್ಟಿಲ್ಲ. ನೀವು ಇಲ್ಲಿ ನೋಡ್ಬೋದು, ಆಲ್ ಟೈಮ್ ಹೈಯಲ್ಲಿ ₹32 ಬಂದಂಥ ಈ ಕ್ರಿಪ್ಟೋ ಇವಾಗ ಸದ್ಯಕ್ಕೆ ₹7.79 ರನ್ ಆಗ್ತಾಯಿದೆ. ಕಾರಣ ಏನು? ಕಾರಣ ಈ ಕ್ರಿಪ್ಟೋಗಳು ವರ್ಕ್ ಆಗೋದು ಮಾರ್ಕೆಟ್ ಕ್ಯಾಪ್ ಎಮ್ ಕ್ಯಾಪ್ ಮೇಲೆ. ಸೊ ಈ ಕಂಪ್ನಿಯ ಎಮ್ ಕ್ಯಾಪ್ ಬಂದ್ಬಿಟ್ಟು ಇವಾಗ ಸದ್ಯಕ್ಕೆ ಕಡಿಮೆ ಇದೆ. ಸೊ 250 ಕೋಟಿ, ಓಕೆನಾ? 250 ಕೋಟಿ ಇದೆ. ಗ್ಲೋಬಲ್ ವ್ಯಾಲ್ಯೂಮಲ್ಲಿ ಈ ಕಾಯಿನ್ಗಳು ಎಷ್ಟಿದ್ದಾವೆ ನೀವು ನೋಡ್ಕೊಳ್ಳಿ. ಈ ಕ್ರಿಪ್ಟೋ ಬಗ್ಗೆ ಯಾವ ರೀತಿ ಮಿತ್ ಬಸ್ಟನ್ನು ನಾನು ಮಾಡ್ತೀನಿ ಇವತ್ತು. ಕಂಪಲ್ಸರಿ ವಿಡಿಯೋ ನೋಡ್ಕೊಂಬಿಡಿ. ಇದು ಏನಾದರೂ ಒಂದು ಸುಮಾರು ₹500 ಒಂದು ಹೋಗುತ್ತಾ ಬಿಟ್ಕಾಯಿನು? ಯಾವಾಗ ಹೋಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಪೂರ್ತಿಯಾಗಿ ನೋಡಿ. ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? 250 ಕೋಟಿ, ಓಕೆನಾ? ಅದರಲ್ಲಿ ಈ ಕಾಯಿನ್ಸ್ ಎಷ್ಟಿದ್ದಾವೆ? 32 ಕೋಟಿ ಕಾಯಿನ್ಗಳಿದ್ದಾವೆ. ಓಕೆ, ಡನ್. ಸರ್ಕ್ಯುಲೇಷನ್ ಕೆಪಾಸಿಟಿ ಅಂದರೆ ಸದ್ಯಕ್ಕೆ ಇವಾಗ ನಿಮ್ಮ ಸರ್ಕ್ಯುಲೇಷನ್ ಕೆಪಾಸಿಟಿ ಎಷ್ಟಿದೆ ಅಂದರೆ, ಸರ್ಕ್ಯುಲೇಷನ್ ಸಪ್ಲೈ ಅದಿದೆ. ಟೋಟಲ್ ಸಪ್ಲೈ ಅಂತ ಬಂದುಬಿಟ್ರೆ ಅದು 1 ಬಿಲಿಯನ್ ಕೊಟ್ಟಿದೆ. ಬಟ್ ಅವ್ರು ಕೊಟ್ಟಿರೋದು ಜಸ್ಟ್ 32% ಮಾರ್ಕೆಟಲ್ಲಿ ಬಿಟ್ಟಿದ್ದಾರೆ. ಸೊ ಉಳಿದಿದ್ದೆಲ್ಲ ಅವ್ರು ಹೋಲ್ಡ್ ಮಾಡ್ಕೊತಾರೆ, ಈ ಕ್ರಿಪ್ಟೋಯ ಓನರು. ಸೊ ಈ 32 ಕೋಟಿ ಕ್ರಿಪ್ಟೋಕ್ಕೆ ಇವಾಗ 250 ಕೋಟಿ ಇದೆ. ಬನ್ನಿ ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ನೀವು ಗಮನವಿಟ್ಟು ನೋಡಿ. ಇವಾಗ 250 ಕೋಟಿ ಇದೆ ಅಮೌಂಟು. ನೀವು ಆಗಲೇ ನೋಡಿದ್ರೆ ಇದು ಮಾರ್ಕೆಟ್ ಕ್ಯಾಪು. ಯಾವುದು? ಬಿಟ್ಸ್ ಕ್ರಂಚ್ ಅನ್ನೋ ಕ್ರಿಪ್ಟೋದ ಮಾರ್ಕೆಟ್ ಕ್ಯಾಪು. ಅದನ್ನು ಭಾಗ ಮಾಡೋಣ, ಎಷ್ಟು ಕಾಯಿನ್ಗಳು ಸಿಗುತ್ತವೆ ಅನ್ನೋದು. 250 ಕೋಟಿ ಅಂತ ನೀವು ಇಟ್ಕೊಳ್ಳಿ. ಕೋಟಿ ಅಂತ ಅಲ್ಲಿ ಟೈಪ್ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ದೆನ್ ಕಾಯಿನ್ಸ್ ಎಷ್ಟಿದ್ದಾವೆ? 32 ಕೋಟಿ. ಸೊ ನಾನು ಡಿವೈಡ್ ಮಾಡಿಬಿಟ್ಟೆ, ಎಷ್ಟಾಯಿತು? ಇವಾಗ ಇಲ್ಲೆಷ್ಟಿದೆ ಅಪ್ಪ? ಅದಕ್ಕೆ ಬಿಟ್ಸ್ ಕ್ರಂಚ್ನ ಪ್ರೈಸ್ ಎಷ್ಟಿದೆ? ದಿಸ್ ಈಸ್ ದ ಮಿತ್. ಅರ್ಥ ಆಯ್ತಾ? ದೆನ್ 250 ಕೋಟಿ ಇರೋದು ಅಕಸ್ಮಾತ್ ನಿಮಗೆ ನಾಳೆ ಅಂದರೆ ಇನ್ನೂ ಮುಂದುವರಿಯುತ್ತೆ, ಅದು ಬೆಳವಣಿಗೆ ಆಗುತ್ತೆ. ಆಲ್ಮೋಸ್ಟ್ 5000 CRಗೆ ಅದು ಬಂತು ಅಂತ ಇಟ್ಕೊಳ್ಳಿ. ಒಂದು ವರ್ಷದಲ್ಲಿ ಬರುತ್ತೆ, ಪಕ್ಕಾ ಬರುತ್ತೆ, ಅದು ನನಗೆ ಗೊತ್ತು. ಯಾಕೆಂದರೆ ಆ ಥರ ವೇವ್ ಇದೆ ಇವಾಗ ಸದ್ಯದಲ್ಲಿ ಕ್ರಿಪ್ಟೋ ಮಾರ್ಕೆಟಲ್ಲಿ. 32 ₹156 ಆಗುತ್ತೆ ಪರ್ ಕ್ರಿಪ್ಟೋ. ನೀವು ತೊಗೊಂಡಿರೋದು ₹7 ಒಂದು ಕ್ರಿಪ್ಟೋ ತೊಗೊಂಡಿರ್ತೀರ, ಅಥವಾ ₹8 ಇಟ್ಕೊಳ್ಳಿ. ಪರ್ ಕ್ರಿಪ್ಟೋ ₹148 ಪ್ರಾಫಿಟ್ಟು. ಭಾಗಲೇ 2 ಅಂತಂದರೆ 74 ಟೈಮ್ಸ್ ನಿಮ್ಮ ಅಮೌಂಟ್ ಡಬಲ್ ಆಗಿರುತ್ತೆ. ಓಕೆ,
ದೆನ್ ಈಗ ಇದ್ರ ಬಗ್ಗೆ ನಿಮ್ಗೆ ತಿಳ್ಕೊಂಡ್ರೆ ಅಥವಾ ಸೂಕ್ಷ್ಮವಾಗಿ ಸ್ವಲ್ಪ ಮಟ್ಟಿಗೆ ನಾನು ತಿಳಿಸ್ಕೊಟ್ಟೆ ಅಂತ ನನಗನ್ಸುತ್ತೆ. ಸೊ ದೆನ್ ಇವಾಗ ನಾನು ಬಂದು ಇವು ಎರಡೂ ಕಾಯಿನ್ಗಳಿಗೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಓಕೆ, ಮಾರ್ಕೆಟ್ ಕ್ಯಾಪಲ್ಲಿ ಸುಮಾರು 250 ಕೋಟಿಯ ಮಾರ್ಕೆಟ್ ಕ್ಯಾಪನ್ನು ಹೊಂದಿರೋದು ಬಿಟ್ಸ್ ಕ್ರಂಚ್. ಅದು ನನ್ನ ಫಸ್ಟ್ ಫೇವ್ರೇಟು. ಸೆಕೆಂಡ್ ಫೇವ್ರೇಟು ಹಿಪ್ಪೋ ಅಂತ ಇವಾಗ ಸದ್ಯದಲ್ಲಿ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ಒಂದು ಕಾಯಿನು. ಇಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ, ಕ್ರಿಪ್ಟೋದಲ್ಲಿ ನೀವು ಟ್ರೆಂಡ್ ಫಾಲೋ ಮಾಡ್ತೀನಿ ಅಂದರೆ ಯಾವ ಒಂದು ಕ್ರಿಪ್ಟೋ ಕಾಯಿನು ನ್ಯೂ ಲಿಸ್ಟೆಡ್ ಆಗುತ್ತೋ ಅದನ್ನು ಬೈ ಮಾಡಿಬಿಡಿ, 4 ದಿವಸದಲ್ಲಿ ವಾಪಸ್ ಸೆಲ್ ಮಾಡಿಬಿಡಿ ನಿಮ್ಮ ಪ್ರಾಫಿಟನ್ನು ಬುಕ್ ಮಾಡಿಕೊಂಡು. ವಾಟ್ ಹ್ಯಾಪನ್ಡ್ ಇನ್ ಮಾರ್ಕೆಟ್ ಇನ್ ಆಲ್ these days because of the market inflation and new coins arriving at crypto market. That's the reason why it's marketing heavy, volatile. I hope you understand all of that. Thank you, and we will meet again in second video. Thank you. ಧನ್ಯವಾದ. ಜೈ ಕರ್ನಾಟಕ ಮಾತೆ.